ಈಗ ಸಾಕಷ್ಟು ವಿಚಾರದ ಬಗ್ಗೆ ಮಾತನಾಡಿ ಆಯಿತು. ಸಂಖ್ಯೆಗಳ ಪ್ರಕಾರ ಹೋಗೋದಾದರೆ 1ನೇ ನಂಬರ್ನಿಂದ 9ನೇ ನಂಬರ್ನವರೆಗೂ ಯಾವ ರೀತಿ ಇದೆ 2026 ಅನ್ನೋದನ್ನು ತಿಳಿಯೋಣ. ನಾಗರಾಜ್ ಅವರೇ, ಮೊದಲನೇ ನಂಬರ್ 1, ಸೊ ರವಿ ಸೂಚಕ ಹೇಗಿದೆ ಈ 1 ನಂಬರ್ ಇರುವಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ? 1ನೇ ನಂಬರ್ ಸೀರೀಸ್ ಅಂದರೆ 1, 10, 19 ಮತ್ತು 28ನೇ ತಾರೀಕು ಯಾರು ಹುಟ್ಟಿರ್ತಾರೆ ಅವರು 1ನೇ ನಂಬರ್ ಸೀರೀಸ್ ಅಂತ ಬರ್ತಾರೆ. ಅವರಿಗೆ ಈ ವರ್ಷದ ಜೂನ್ ಆಯಿತು, ಆಗಸ್ಟ್ ಆಯಿತು, ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಅಂದರೆ ಸ್ವಲ್ಪ ಯಾವುದೇ ಡಿಸಿಷನ್ ತೊಗೋಬೇಕು ಅವ್ರ ಲೈಫ್ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ, ಅವ್ರ ಮುಂದಿನ ಒಂದು ಡಿಸಿಷನ್, ಇನ್ವೆಸ್ಟ್ಮೆಂಟ್ ಇಂಥವೆಲ್ಲ ವಿಷಯದಲ್ಲಿ ಜೂನ್ ಮತ್ತು ಆಗಸ್ಟಲ್ಲಿ ಸ್ವಲ್ಪ ಅವರು ಎಚ್ಚರಿಕೆ ವಹಿಸಿ, ಬಾಕಿ ಎಲ್ಲ ತಿಂಗಳು ಓಕೆ ಆಗಿದೆ. ಅದಾದಮೇಲೆ ಅವರಿಗೆ ಏನೋ ಒಂದು ಪಾಸಿಟಿವ್ನೆಸ್ ಬರಬೇಕು, ಅಥವಾ ನಾನು ಏನು ಮಾಡಿದ್ರೆ ನನಗೆ ಲಕ್ಕಿ ಇರುತ್ತೆ ಅಂತಂದರೆ ಅವ್ರು ಜನರಲಿ ಒಂದು ಮರೂನ್ ಕಲರ್ ಹ್ಯಾಂಡ್ ಕರ್ಶಿಪ್ಪು, ಅಥವಾ ಸ್ಯಾಫ್ರನ್ ಪರ್ಫ್ಯೂಮ್ ಸ್ಪೇಸು, ಅಥವಾ ಕೋರಂಡಮ್ ಅಂತ ಒಂದು ಹರಳು, ಡೈರೆಕ್ಟ್ ರಿಪ್ರೆಸೆಂಟ್ ಟು ಸನ್. ಹೇಗೆ ರೂಬಿ ಅಂತ ಇರುತ್ತೆ ನಮ್ಮ ನವಗ್ರಹದಲ್ಲಿ, ಕೋರಂಡಮ್ ಆಲ್ಸೋ ಡೈರೆಕ್ಟ್ಲಿ ರಿಪ್ರೆಸೆಂಟ್ ಸನ್. ಕೋರಂಡಮ್ ಹಾಕ್ಕೊಳ್ಳೋದು, ಗೋಲ್ಡ್ ವೇರ್ ಮಾಡೋದು, ಕಾಪರ್ ವೇರ್ ಮಾಡೋದು, ಈ ಒಂದು ಚಿಕ್ಕ ಪುಟ್ಟ ಒಂದಷ್ಟು ತಂತ್ರಗಳನ್ನು ಬದಲಾವಣೆ ಮಾಡಿಕೊಂಡು ಮಾಡಿದ್ರೆ ಅವ್ರಿಗೆ ತುಂಬ ಬೂಸ್ಟಪ್ ಆಗಿರುತ್ತೆ. ನಂಬರ್ 2 ದೀಕ್ಷಿತ್ರೆ, ಸಾಮಾನ್ಯವಾಗಿ 2, 11, 20, 29 ಈ ಡೇಟ್ಸು. ಈ ನಂಬರ್ಗೆ ರೂಲಿಂಗ್ ನಂಬರ್ 1 ಇಸ್ ವೆರಿ ಫ್ರೆಂಡ್ಲಿ. ಅದರಿಂದ ಯಾರೆಲ್ಲ 2, 11, 20, 29ನೇ ತಾರೀಕು ಕೊಟ್ಟಿರ್ತಾರೋ ಅವ್ರಿಗೆ ತುಂಬ ಒಳ್ಳೆಯದು. ಆದರೆ ಫೆಬ್ರವರಿ, ಮೇ, ಜೂನ್ ಈ ತಿಂಗಳು ಅಷ್ಟೊಂದು ಒಳ್ಳೆಯದಲ್ಲ. ಸ್ವಲ್ಪ ಆ ತಿಂಗಳುಗಳು ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ಈ ನಂಬರ್ ಬಂದು ಎಮೋಷನಲ್ ಇಂಟೆಲಿಜೆನ್ಸು, ಕ್ರಿಯೇಟಿವಿಟಿ, ಹೀಲಿಂಗು, ಸಪೋರ್ಟಿವ್ ನೇಚರ್ನ ಇಂಡಿಕೇಟ್ ಮಾಡುತ್ತೆ. ಆದರೆ ಈ 2, 11, 20, 29ರಲ್ಲಿ ಹುಟ್ಟಿ ಅವ್ರೇನಾದ್ರು ಸೈಕಾಲಜಿಸ್ಟ್ ಆಗಿದ್ದರೆ, ಕೌನ್ಸಿಲರ್ ಆಗಿದ್ದರೆ, ಟೀಚರು, ಮ್ಯೂಸಿಕ್, ಆರ್ಟು, ಹಾಸ್ಪಿಟಲಿಟಿ ಅಂದರೆ ನರ್ಸ್ ಆಗಿದ್ದರೆ, ಡಾಕ್ಟರ್ ಆಗಿದ್ದರೆ, ಪಬ್ಲಿಕ್ ರಿಲೇಷನ್ ಆಫೀಸರ್ HR ಆಗಿದ್ದರೆ, ಮತ್ತು ಹೀಲಿಂಗ್ ರೇಖಿ ಮಾಡ್ತಿದ್ರೆ, ಫುಡ್ ಇಂಡಸ್ಟ್ರಿ ನಡೆಸ್ತಿದ್ರೆ, ಆಸ್ಟ್ರಾಲಜಿ, ಪೌರೋಹಿತ್ಯ, ವಾಸ್ತು ಈ ಥರ ಧಾರ್ಮಿಕ ಕ್ಷೇತ್ರದಲ್ಲಿದ್ದರೆ, ಮತ್ತು ಕೇರ್ ಟೇಕಿಂಗ್ ಜಾಬ್ಸು ಯಾರೆಲ್ಲ ಮಾಡ್ತಿರ್ತಾರೆ ಮತ್ತು ನರ್ಸರಿ ನಡೆಸ್ತಾ ಇರ್ತಾರೆ, ಇಂಥವ್ರಿಗೆಲ್ಲರಿಗೂ ಕೂಡ ತುಂಬ 2026 ತುಂಬ ಚೆನ್ನಾಗಿ ರಿಸಲ್ಟನ್ನು ಅವ್ರಿಗೆ ಕೊಡುತ್ತೆ. ಇನ್ನು 3 ಸೀರೀಸು, 3ನೇ ಸಂಖ್ಯೆ 3, 12, 21, 30ನೇ ತಾರೀಕು ಯಾರು ಹುಟ್ಟಿರ್ತಾರೆ ಅವರಿಗೆ ಈ ವರ್ಷದ ಒಂದು ಮೇ ಮತ್ತು ಜೂನಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಯಾವುದೇ ಡಿಸಿಷನ್ ತೊಗೋಬೇಕಂದ್ರೆ, ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕಂತಂದರೆ, ಅಥವಾ ಪಾರ್ಟ್ನರ್ಶಿಪ್ ವಿಷಯದಲ್ಲೂ ಸ್ವಲ್ಪ ಅವರು ಎಚ್ಚರಿಕೆ ವಹಿಸಿ. ಬಾಕಿ 1 ಜನವರಿ, ಫೆಬ್ರವರಿ, ಮಾರ್ಚ್ ಆಯಿತು, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ನಂತರ ಎಲ್ಲ ಡೇಟ್ಸ್ಗಳು ಚೆನ್ನಾಗಿವೆ. ಅವರಿಗೆ ಟೀಚಿಂಗ್ ವಿಷಯದಲ್ಲೋ, ಅಥವಾ ಚಾರ್ಟರ್ಡ್ ಅಕೌಂಟ್ಸ್ ವಿಷಯದಲ್ಲೋ, ಅಥವಾ ಯಾವುದೇ ಒಂದು ಕ್ಷೇತ್ರ, ಬುದ್ಧಿ ವಿಷಯದಲ್ಲಿ, ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ವಿಷಯದಲ್ಲಿ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ ಈ ವರ್ಷ. ಇವರು ಮಾಡಬೇಕಾದಂಥ ಯಾವುದೇ ವಿಷಯಕ್ಕೂ, ಅಥವಾ ಎನರ್ಜಿ ಸ್ಪಿರಿಚುವಲ್ ಬೂಸ್ಟ್ ತೊಗೋಬೇಕು, ಅಥವಾ ಏನಾದ್ರು ಚಿಕ್ಕ ಪುಟ್ಟ ಪರಿಹಾರ ಮಾಡ್ಕೋಬೇಕು, ಅಥವಾ ಪ್ರೊಟೆಕ್ಟಿವ್ ಶೀಲ್ಡ್ ಮಾಡ್ಕೋಬೇಕಂತಂದರೆ ಇವರಿಗೆ ಇಟ್ ಈಸ್ ಗುಡ್. ಗೋಲ್ಡ್ ತುಂಬ ಚೆನ್ನಾಗಿ ಬರುತ್ತೆ ಈ ವರ್ಷ ಅವರಿಗೆ. ಈ ವರ್ಷ ಜನರಲಿ ಗೋಲ್ಡು ಸ್ವಲ್ಪ ಚೆನ್ನಾಗಿರುತ್ತೆ, ಗೋಲ್ಡಿನ ಬೆಲೆ ಎಲ್ಲ ಮತ್ತೆ ಜಾಸ್ತಿ ಆಗಿರುತ್ತೆ. ಸೊ 3ನೇ ತಾರೀಕು ಸೀರೀಸಲ್ಲಿ ಯಾರು ಹುಟ್ಟಿರ್ತಾರೆ ಅವರಿಗೆ ಬಂಗಾರ ವೇರ್ ಮಾಡೋದು ಒಳ್ಳೆಯದಾಗುತ್ತೆ. ಸ್ವಲ್ಪ ಎನರ್ಜಿ ಬೂಸ್ಟಪ್ ಸಿಗುತ್ತೆ ಅವ್ರ ಚಕ್ರೆಗಾತು, ಅವ್ರ ಆರಗಾತು, ಅವ್ರ ಮುಂದಿರೋ ಕೆಲಸಗಳಿಗಾತು. ಅದಾದಮೇಲೆ ಯೆಲ್ಲೋ ಮತ್ತು ಆರೆಂಜ್ ಕಲರ್ ಚೆನ್ನಾಗಿರುತ್ತೆ ಅವರಿಗೆ. ನಾರ್ತ್ ಈಸ್ಟ್ ದಿಕ್ಕು ಅವರಿಗೆ ತುಂಬ ಚೆನ್ನಾಗಿರುತ್ತೆ. ಈ ವಿಷಯಗಳನ್ನು ಸೆಲೆಕ್ಷನ್ ಮಾಡಿಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಅವ್ರಿಗೆ. 3ನೇ ಸೀರೀಸ್ ಅವರಿಗೆ. 4ನೇ ಸೀರೀಸ್ ಅವ್ರಿಗೆ ಯಾವ ರೀತಿ ಇದೆ? 4ನೇ ನಂಬರ್. ಇನ್ನು 4, 13, 22, 31 ಇದು ರಾಹುವಿನ ನಂಬರು. 1 and 4 ಇಸ್ ವೆರಿ ಗುಡ್ ಕಾಂಬಿನೇಷನ್ ನ್ಯೂಮಾರಲಜಿಕಲಿ. ಆದರೆ ಅಸ್ಟ್ರಾಲಜಿಕಲಿ ಕೂಡ ನಾವು ಅದನ್ನು ಸ್ವಲ್ಪ ನೋಡುವಾಗ ಅದು ಗ್ರಹಣ ನಂಬರ್ ಅಂತ ಕರಿತೀವಿ. ಯಾವಾಗ್ಲೂ ತುಂಬ ಪೀಕ್ ಕರ್ಕೊಂಡು ಹೋಗ್ಬಿಟ್ಟು ದಿಢೀರಂತ ತಳ್ಳುವಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಭಾಳ ಹುಷಾರಾಗಿರಬೇಕು. ಮತ್ತು ಭ್ರಮೇಲಿ ಸಿಕ್ಕಾಕೊಬಿಡ್ತಾರೆ. ಇಲ್ಲಿ ದುಡ್ಡು ಬರ್ತಾ ಇದೆ, ಅಲ್ಲಿ ದುಡ್ಡು ಬರ್ತಾ ಇದೆ, ಅದು ಬಂದರೆ ಅದಾಗ್ಬಿಡುತ್ತಂತೆ, ಈ ಥರ ಭ್ರಮೇಲಿ ಸಿಕ್ಕಾಕೊಬಿಡ್ತಾರೆ. ಮತ್ತು ಓವರ್ ಥಿಂಕಿಂಗ್ ಕೆಡಿಸುತ್ತೆ. ಅದರ್ವೈಸ್ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲೇ ಇದ್ದು ಸ್ವಲ್ಪ ಎಚ್ಚರಿಕೆ ತಗೊಂಡ್ರೆ ತುಂಬ ಒಳ್ಳೆಯ ವರ್ಷ. ಆದರೆ ಮಾರ್ಚು, ಏಪ್ರಿಲು, ಆಗಸ್ಟು ಈ ಡೇಟು, ಈ ಮಂತು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮತ್ತು ಇದು ಟೆಕ್ನಾಲಜಿ, ಇನೋವೇಷನ್ನು, ಮತ್ತು IT ಸಾಫ್ಟ್ವೇರು, ಸೈಬರ್ ಸೆಕ್ಯುರಿಟಿ, ಇಂಜಿನಿಯರಿಂಗು, ಡಿಜಿಟಲ್ ಮಾರ್ಕೆಟಿಂಗು, ಫಿಲ್ಮ್ ಎಡಿಟಿಂಗು, ಫಿಲ್ಮೋಟೋಗ್ರಫಿ, ರಿಯಲ್ ಎಸ್ಟೇಟು, ಸ್ಟಾಕ್ಸ್ ಟ್ರೇಡಿಂಗು, ಅಕಲ್ಟ್ ಸೈನ್ಸು, ಎಲೆಕ್ಟ್ರಿಕ್ಕು, ಮೆಕ್ಯಾನಿಕಲ್ ಫೀಲ್ಡು, ರಿಸರ್ಚು, ಇನೋವೇಷನ್ ಈ ಫೀಲ್ಡಲ್ಲಿ 4, 13, 22, 31ನೇ ತಾರೀಕು ಹುಟ್ಟಿರೋರು ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ಇಸ್ ಬೆಸ್ಟ್ ಇಯರು 2026. ಮತ್ತು ಈ ವರ್ಷ ತುಂಬ ಹೊಸ ಟೆಕ್ನಾಲಜಿಯನ್ನು ನಾವು ನೋಡ್ಬೋದು, ತುಂಬ ಹೊಸ ಇನೋವೇಷನ್ಸ್ಗಳನ್ನು ನಾವು ನೋಡ್ಬೋದು. ಮತ್ತು ಟೆಕ್ನಾಲಜಿಯಲ್ಲಿ ನಾವು ತುಂಬ ಅಡ್ವಾನ್ಸ್ಡ್ ಆಗಿ ಹೋಗ್ತೀವಿ ಈ ವರ್ಷ. ತುಂಬ ಚೆನ್ನಾಗಿದೆ. ನೀವು ಮಾಡಬೇಕಾಗಿರುವಂಥದ್ದು ಆಂಜನೇಯ ಸ್ವಾಮಿ ಮತ್ತು ದುರ್ಗಾರಾಧನೆ.
ಶನಿವಾರದ ದಿನ ಮಾಡುವಂಥದ್ದು ಬೆಸ್ಟು, ತುಂಬ ಅನುಕೂಲ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.